ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಯೋಗಿ ಆದಿತ್ಯನಾಥ್ ಭಾರತದಲ್ಲಿ ಹಿಂದುತ್ವದ ಕ್ರಾಂತಿಯನ್ನೇ ಮಾಡಿದ್ದಾರೆ. ಮಹಾಕುಂಭಮೇಳದ ಬೆನ್ನಲ್ಲೇ ಯೋಗಿ ವರ್ಚಸ್ಸು ಇನ್ನಷ್ಟು ಹೆಚ್ಚಿದೆ. ಭಾರತ ಮಾತ್ರವಲ್ಲ, ವಿದೇಶಗಳಲ್ಲಿಯೂ ಯೋಗಿ ಮಂತ್ರ ಪಠಿಸಲಾಗ್ತಿದೆ. ಇದೀಗ ನೇಪಾಳದಲ್ಲಿಯೂ ಹಿಂದೂ ರಾಷ್ಟ್ರಕ್ಕಾಗಿ ಹೋರಾಟ ಶುರುವಾಗಿದ್ದು, ನೇಪಾಳಿಗರು ಕೈಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಪೋಸ್ಟರ್ ಹಿಡಿದು ಬೀದಿಗಿಳಿದಿದ್ದಾರೆ. ಅಷ್ಟಕ್ಕೂ ನೇಪಾಳದಲ್ಲಿ ಯೋಗಿ ಪೋಸ್ಟರ್ ರಾರಾಜಿಸ್ತಾ ಇರೋದು ಯಾಕೆ? ನೇಪಾಳದಲ್ಲಿ ಯೋಗಿ ಸೃಷ್ಟಿಸಿರೋ ಹವಾ ಎಂಥದ್ದು ಅನ್ನೋದನ್ನು ಹೇಳ್ತೀವಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಹಿಂದುತ್ವದ ಪೋಷಕರಾಗಿದ್ದರೆ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋವನ್ನು ಇತರರಿಗೂ ಶೇರ್ ಮಾಡೋ ಮೂಲಕ ನಮಗೆ ನಿಮ್ಮ ಬೆಂಬಲ ಸೂಚಿಸಿ. ಭಾರತದಲ್ಲಿ 1951ರಲ್ಲಿ ಒಟ್ಟು ಜನಸಂಖ್ಯೆಯ ಪೈಕಿ 30.4 ಕೋಟಿ ಹಿಂದೂಗಳಿದ್ದರು. ಆದರೆ 2011ರ ಹೊತ್ತಿಗೆ ಈ ಜನಸಂಖ್ಯೆ 96.6 ಕೋಟಿ ದಾಟಿತ್ತು. ಇದೀಗ 2023ರ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ 110 ಕೋಟಿ ಹಿಂದೂಗಳಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಇನ್ನು ಭಾರತದಲ್ಲಿ 21 ಕೋಟಿ ಮುಸ್ಲಿಮರು, 2.78 ಕೋಟಿ ಕ್ರೈಸ್ತರು, 2.08 ಕೋಟಿ ಸಿಖ್, 0.84 ಕೋಟಿ ಬೌದ್ಧರು, 0.45 ಕೋಟಿ ಜೈನರಿದ್ದಾರೆ. ಬೌದ್ಧ, ಜೈನರು ಹಾಗೂ ಸಿಖ್ ಸಮುದಾಯವನ್ನು ಹಿಂದೂಗಳಂತ ಭಾವಿಸಿದ್ರೆ ಭಾರತದಲ್ಲಿ ಹಿಂದೂಗಳ ಸಂಖ್ಯೆಯೇ 90%ಕ್ಕಿಂತಲೂ ಅಧಿಕವಾಗಲಿದೆ. ವಿಶ್ವದ ಜನಸಂಖ್ಯೆಯ 1/3 ಭಾಗದಷ್ಟು ಹಿಂದೂಗಳಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದರೂ ಕೂಡ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡೋದಕ್ಕೆ ಇಂದಿಗೂ ಸಾಧ್ಯವಾಗಿಲ್ಲ. ಅಷ್ಟೇ ಯಾಕೆ, ವಿಶ್ವದಲ್ಲಿಯೇ 3ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಹಿಂದೂಗಳಿಗೆ ಹೇಳಿಕೊಳ್ಳೋದಕ್ಕೆ ಒಂದೇ ಒಂದು ದೇಶವೂ ಇಲ್ಲ. ಮುಸ್ಲಿಮರು, ಕ್ರೈಸ್ತರಿಗೆ ಸಾಕಷ್ಟು ದೇಶಗಳಿವೆ. ಇನ್ನು ವಿಶ್ವದಲ್ಲಿಯೇ ಏಕೈಕ ಹಿಂದೂ ದೇಶ ಎನಿಸಿಕೊಂಡಿದ್ದ ನೇಪಾಳ ಕೂಡ ಇಂದು ಹಿಂದೂ ದೇಶವಾಗಿ ಉಳಿದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಡಪಂಥೀಯರ ದುರಾಡಳಿತದಿಂದಾಗಿ ಅದು ಜಾತ್ಯತೀತ ದೇಶ ಎನ್ನಲಾಗ್ತದೆ. ಸದ್ಯ ಹಿಂದೂ ರಾಜರ ಆಳ್ವಿಕೆ ಕೊನೆಗೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿದೆ. ಆದರೆ ಈಗ ನೇಪಾಳದಲ್ಲಿಯೂ ಕೂಡ ಹಿಂದೂ ರಾಷ್ಟ್ರದ ಕೂಗು ಮೊಳಗಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತೊಲಗಿಸಿ ರಾಜಪ್ರಭುತ್ವ ಜಾರಿಗೆ ತರಲು ಹೋರಾಟ ನಡೆಯುತ್ತಿದೆ. ಅಷ್ಟಕ್ಕೂ ನೇಪಾಳದಲ್ಲಿ ಹಿಂದೂ ರಾಷ್ಟ್ರದ ಹೋರಾಟ ಶುರುವಾಗಿದ್ದು ಯಾಕೆ ಗೊತ್ತಾ? ನೇಪಾಳಿ ರಾಜರ ಕುಟುಂಬದಲ್ಲಿ ಸಾಮೂಹಿಕ ಹತ್ಯೆ. ನೇಪಾಳದಲ್ಲಿ 2008ರವರೆಗೂ ಕೂಡ ಹಿಂದೂ ರಾಜರ ಆಳ್ವಿಕೆ ಇತ್ತು. ಜೊತೆಗೆ ನೇಪಾಳದಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರವು ಜಾರಿಯಲ್ಲಿತ್ತು. ರಾಷ್ಟ್ರಪತಿಯ ಸ್ಥಾನವನ್ನು ರಾಜನೇ ನಿರ್ವಹಿಸುತ್ತಿದ್ದ. ನೇಪಾಳದ ರಾಜನಾಗಿದ್ದ ಬೀರೇಂದ್ರ ಅಲ್ಲಿನ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ನೀಡಿದ್ದ. ಆದರೆ ರಾಜ ಬೀರೇಂದ್ರ ಅಧಿಕಾರ ನೀಡುವುದನ್ನು ರಾಜಮನೆತನದವರು ವಿರೋಧಿಸುತ್ತಿದ್ದರು. ಅಷ್ಟೇ ಯಾಕೆ, ಮಗ ದೀಪೇಂದ್ರ ಕೂಡ ತನ್ನ ತಂದೆಯ ಕ್ರಮವನ್ನು ಒಪ್ಪುತ್ತಿರಲಿಲ್ಲ. ಇದೇ ಹೊತ್ತಿನಲ್ಲಿ ನೇಪಾಳದ ರಾಜಮನೆತನದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿತ್ತು. 2001ರ ಜೂನ್ 1ರಂದು ನೇಪಾಳದ ರಾಜನ ಮಗ ದೀಪೇಂದ್ರ ತನ್ನ ತಂದೆ ರಾಜ ಬೀರೇಂದ್ರ ಸೇರಿದಂತೆ ಕುಟುಂಬದ 8 ಮಂದಿಯನ್ನು ಗುಂಡಿಕ್ಕಿ ಹತ್ಯೆ ಮಾಡಿದ್ದ. ನಂತರ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಹೀಗಾಗಿ ರಾಜ ಬೀರೇಂದ್ರನ ಇಡೀ ಕುಟುಂಬವೇ ಸರ್ವನಾಶವಾಗಿತ್ತು. ಇಂಥ ಹೊತ್ತಲ್ಲೇ ನೇಪಾಳದ ರಾಜನಾಗಿದ್ದೇ ಜ್ಞಾನೇಂದ್ರ. ರಾಜ ಬೀರೇಂದ್ರನ ಸಹೋದರನಾಗಿರುವ ಜ್ಞಾನೇಂದ್ರ ಅಧಿಕಾರ ಸ್ವೀಕಾರ ಮಾಡುತ್ತಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಂಗಳ ಹಾಡಿದ್ದ. ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳನ್ನು ಜೈಲಿಗಟ್ಟಿದ್ದ. ಆದರೆ ಕೆಲ ಎಡಪಂಥೀಯ ನಾಯಕರು ರಾಜನ ವಿರುದ್ಧ ಹೋರಾಟ ರೂಪಿಸಿದರು. ಕೊನೆಗೆ ದೇಶದಾದ್ಯಂತ ದಂಗೆ ಎದ್ದಾಗ ರಾಜಪ್ರಭುತ್ವ ಅಳಿಸಿ ಪ್ರಜಾಪ್ರಭುತ್ವ ಅಧಿಕಾರಕ್ಕೆ ಬಂದಿತ್ತು. ಎಡಪಂಥೀಯ ಸರ್ಕಾರಕ್ಕೆ ವಿರೋಧ ಶುರುವಾಯಿತು. ರಾಜಪ್ರಭುತ್ವದ ಕೂಗು. ಎಡಪಂಥೀಯ ಹೋರಾಟಗಾರರು ಪಕ್ಷವನ್ನು ಕಟ್ಟಿಕೊಂಡು ಅಧಿಕಾರಕ್ಕೆ ಬಂದರು. ನೇಪಾಳದಲ್ಲಿ ಸದ್ಯ ಎಡಪಂಥೀಯ ಸರ್ಕಾರವಿದೆ. ಆದರೆ ರಾಜಪ್ರಭುತ್ವಕ್ಕೆ ಹೋಲಿಕೆ ಮಾಡಿದರೆ ನೇಪಾಳದ ಸ್ಥಿತಿ ಹೇಳತೀರದು. ನೇಪಾಳದಲ್ಲಿ ಸದ್ಯ ಭ್ರಷ್ಟಾಚಾರ ಮೇರೆ ಮೀರಿದೆ. ಜನರು ಕಷ್ಟದ ದಿನಗಳನ್ನು ಅನುಭವಿಸುತ್ತಿದ್ದಾರೆ. ದೇಶದ GDP ಪಾತಾಳಕ್ಕುಸ್ತಿದೆ. ಅಭಿವೃದ್ಧಿ ಕಾರ್ಯಗಳೇ ನಡೀತಿಲ್ಲ. ಜಾತ್ಯತೀತ ತತ್ವದ ಅಡಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದ ಎಡಪಂಥೀಯರು ಇದೀಗ ಹಿಂದೂಗಳನ್ನು ತುಳಿಯುವ ಕಾರ್ಯವನ್ನು ಮಾಡ್ತಿದ್ದಾರೆ. ನೇಪಾಳದಲ್ಲಿ ನಿರುದ್ಯೋಗ ಸಮಸ್ಯೆ ವಿಪರೀತವಾಗಿದೆ. ಇದೇ ಕಾರಣದಿಂದಲೇ ವರ್ಷಂಪ್ರತಿ 60,000ಕ್ಕೂ ಅಧಿಕ ಯುವಕ ಯುವತಿಯರು ಕೆಲಸವನ್ನು ಅರಸಿ ಭಾರತ ಸೇರಿದಂತೆ ಹೊರದೇಶಗಳಿಗೆ ತೆರಳುತ್ತಿದ್ದಾರೆ.
ಸದ್ಯ ನೇಪಾಳದಲ್ಲಿ ಅಧಿಕಾರದಲ್ಲಿರುವ ಎಡಪಂಥೀಯ ಸರ್ಕಾರಗಳು ನೇಪಾಳದ ಅಭಿವೃದ್ಧಿಗೆ ಗಮನ ಹರಿಸಿಲ್ಲ. ಜಾತ್ಯತೀತ ತತ್ವದ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಿವೆ. ಹಿಂದೂ ರಾಷ್ಟ್ರಕ್ಕಾಗಿ ಬೀದಿಗಿಳಿದ ಜನ. ನೇಪಾಳದ ಒಟ್ಟು ಜನಸಂಖ್ಯೆ 3,11,00,000. 89.19%ಕ್ಕೂ ಅಧಿಕ ಸಂಖ್ಯೆಯಲ್ಲೇ ಹಿಂದೂಗಳು ನೆಲೆಸಿದ್ದಾರೆ. ರಾಜರ ಆಳ್ವಿಕೆಯ ಕಾಲದಲ್ಲಿ ನೇಪಾಳ ಹಿಂದೂ ರಾಷ್ಟ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಇಂದಿಗೂ ಹಿಂದೂಗಳೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬರುತ್ತಲೇ ಎಡಪಂಥೀಯ ಸರ್ಕಾರಗಳು ನೇಪಾಳವನ್ನು ಜಾತ್ಯತೀತ ರಾಷ್ಟ್ರ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೇಪಾಳದಲ್ಲಿನ ಹಿಂದೂಗಳನ್ನು ನಿರ್ನಾಮ ಮಾಡುವತ್ತ ಸರ್ಕಾರ ಹೆಜ್ಜೆ ಇಟ್ಟಿದೆ. ನೇಪಾಳದಲ್ಲಿ ಎಡಪಂಥೀಯ ಸರ್ಕಾರ ಜಾರಿಗೆ ಬಂದ ನಂತರದಲ್ಲಿ ಹಿಂದೂಗಳ ಪರಿಸ್ಥಿತಿಯೇ ಭಿನ್ನವಾಗಿದೆ. ಕಳೆದ 10 ವರ್ಷಗಳ ಲೆಕ್ಕಾಚಾರವನ್ನು ನೋಡಿದ್ರೆ ನೇಪಾಳದಲ್ಲಿ ಮುಸ್ಲಿಮರು ಮತ್ತು ಕ್ರೈಸ್ತರ ಸಂಖ್ಯೆಯಲ್ಲಿ ವಿಪರೀತ ಏರಿಕೆಯಾಗಿದೆ. ಆದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದ ಹಿಂದೂಗಳು ಹಾಗೂ ಬೌದ್ಧರ ಸಂಖ್ಯೆಯಲ್ಲಿ ಇಳಿಕೆ ಕಾಣ್ತಿದೆ. ನೇಪಾಳದಲ್ಲಿ ನೋಡೋದಕ್ಕೆ ಸಿಗದಷ್ಟು ಸಂಖ್ಯೆಯಲ್ಲಿದ್ದ ಕ್ರೈಸ್ತರ ಸಂಖ್ಯೆ ಏರಿಕೆಯ ಹಿಂದೆ ಎಡಪಂಥೀಯ ಸರ್ಕಾರದ ಬೆಂಬಲದ ಪಿತೂರಿ ಇದೆ. ಕ್ರೈಸ್ತ ಮಿಷನರಿಗಳು ನೇಪಾಳದಲ್ಲಿ ತಲೆ ಎತ್ತಿವೆ. ಈ ಕ್ರೈಸ್ತ ಮಿಷನರಿಗಳ ಮೂಲಕ ಹಿಂದೂಗಳನ್ನು ಮತಾಂತರ ಮಾಡುವ ಕಾರ್ಯವು ನಿರಂತರವಾಗಿ ನಡೆಯುತ್ತಿದೆಯಂತೆ. ಎಡಪಂಥೀಯ ಸರ್ಕಾರಗಳ ಹಿಂದೂ ವಿರೋಧಿ ನೀತಿಯನ್ನು ನೇಪಾಳಿಗರು ಬಹುಬೇಗನೆ ಅರ್ಥ ಮಾಡಿಕೊಂಡಿದ್ದಾರೆ. ಜಾತ್ಯತೀತ ತತ್ವದ ಹೆಸರಲ್ಲಿ ಮುಸ್ಲಿಮರು ಕ್ರೈಸ್ತರ ಜನಸಂಖ್ಯೆಯನ್ನು ಹೆಚ್ಚಿಸುತ್ತಾ ಹಿಂದೂಗಳ ಸಂಖ್ಯೆ ಕ್ಷೀಣಿಸುವಂತೆ ಮಾಡುತ್ತಿದ್ದಾರೆ. ಇದೇ ಕಾರಣದಿಂದಲೇ ನೇಪಾಳದಲ್ಲಿ ಹಿಂದೂ ದೇಶದ ಹೋರಾಟ ಮತ್ತೆ ಆರಂಭವಾಗಿದೆ. ನೇಪಾಳದ ರಾಜ ಜ್ಞಾನೇಂದ್ರ ರಾಜಪ್ರಭುತ್ವಕ್ಕಾಗಿ ನೇಪಾಳದಾದ್ಯಂತ ಸಂಚಾರ ಮಾಡ್ತಿದ್ದಾರೆ. ಜನರು ತನ್ನನ್ನು ಬೆಂಬಲಿಸುವಂತೆ ತಿಳಿ ಹೇಳ್ತಿದ್ದಾರೆ. ಎಡಪಂಥೀಯ ಜನಪ್ರತಿನಿಧಿಗಳ ಆಡಳಿತದಿಂದ ಬೇಸತ್ತಿರುವ ಜನ ರಾಜ ಜ್ಞಾನೇಂದ್ರ ಅವರ ಪರವಾಗಿ ನಿಂತಿದ್ದಾರೆ. ರಾಜಧಾನಿ ಕಠ್ಮಂಡುವಿನಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಲಕ್ಷಾಂತರ ಮಂದಿ ಪಾಲ್ಗೊಂಡಿದ್ದರು. ರಾಜ ಜ್ಞಾನೇಂದ್ರ ಅವರ ಫೋಟೋದ ಜೊತೆಗೆ ನೇಪಾಳಿಗರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಅವರ ಫೋಟೋ ಹಿಡಿದುಕೊಂಡು ಘೋಷಣೆ ಕೂಗಿದ್ರು. ನೇಪಾಳದಲ್ಲಿ ಯೋಗಿ ಅವರ ಪರ ಘೋಷಣೆ ಕೂಗುತ್ತಾ ಫೋಟೋ ಹಿಡಿದುಕೊಂಡಿದ್ದು ಯಾಕೆ ಗೊತ್ತಾ? ನೇಪಾಳ ರಾಜನ ರಾಜಗುರುವೇ ಯೋಗಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರ ಮಠದ ಪೀಠಾಧಿಪತಿಯೂ ಹೌದು. ಗೋರಖ್ಪುರ ಮಠದ ಪೀಠಾಧಿಪತಿಗಳೇ ನೇಪಾಳದ ರಾಜಗುರುಗಳು. ನೇಪಾಳದಲ್ಲಿ ರಾಜಮನೆತನದ ಯಾವುದೇ ಸಮಾರಂಭಗಳನ್ನು ಮಾಡುವಾಗ ಗೋರಖ್ಪುರ ಮಠಕ್ಕೆ ವಿಶೇಷ ಆಹ್ವಾನ ಇರುತ್ತದೆ. ನೇಪಾಳದಲ್ಲಿ ಆಳ್ವಿಕೆ ನಡೆಸಿದ್ದ ರಾಜರು ಅಂದಿನಿಂದ ಇಂದಿನವರೆಗೂ ಗೋರಖ್ಪುರ ಮಠಕ್ಕೆ ನಡೆದುಕೊಳ್ಳುತ್ತಿದ್ದಾರೆ. ಅನಾದಿ ಕಾಲದಿಂದಲೂ ಇಂದಿನವರೆಗೂ ನೇಪಾಳದ ದೊರೆಗಳು ತಮ್ಮ ಗುರುಗಳ ಮಾತನ್ನ ಧಿಕ್ಕರಿಸಿರೋ ಉದಾಹರಣೆಯೇ ಇಲ್ಲ. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ನೇಪಾಳಕ್ಕೆ ಭೇಟಿ ನೀಡಿದ್ರು. ಅಲ್ಲಿನ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಹಿಂದೂ ರಾಷ್ಟ್ರದ ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದರು. ಯೋಗಿ ಆದಿತ್ಯನಾಥ್ ಅವರು ನೇಪಾಳಕ್ಕೆ ಭೇಟಿ ಕೊಟ್ಟ ನಂತರವೇ ನೇಪಾಳದಲ್ಲಿ ರಾಜಪ್ರಭುತ್ವಕ್ಕಾಗಿ ಹೋರಾಟ ಆರಂಭವಾಗಿದ್ದು, ಖುದ್ದು ರಾಜನೇ ಇದೀಗ ಬೀದಿಗಿಳಿದು ಜನರಿಂದ ಬೆಂಬಲ ಕೇಳುತ್ತಿದ್ದಾರೆ. ಹಿಂದುತ್ವದ ಹೋರಾಟದಲ್ಲಿ ರಾಜ ಜ್ಞಾನೇಂದ್ರರ ಜೊತೆಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರ ಫೋಟೋಗಳು ಕೂಡ ರಾರಾಜಿಸುತ್ತಿವೆ. ಯೋಗಿ ಆದಿತ್ಯನಾಥ್ ಅವರನ್ನು ಕಂಡ್ರೆ ನೇಪಾಳಿಗರಿಗೆ ಗೌರವ, ಪ್ರೀತಿ. ಯೋಗಿ ಅವರನ್ನು ದೇವರಂತೆ ಪೂಜಿಸ್ತಾರೆ. ಇದೀಗ ತಮ್ಮ ಹೋರಾಟಕ್ಕೆ ಯೋಗಿ ಅವರ ಬೆಂಬಲ ಸಿಕ್ಕಿದ್ದೇ ತಡ ನೇಪಾಳಿಗರು ಒಂದಾಗಿದ್ದಾರೆ. ಎಡಪಂಥೀಯ ಸರ್ಕಾರ ಕಳ್ಳಾಟವನ್ನು ಅರಿತು ಹಿಂದೂ ರಾಷ್ಟ್ರಕ್ಕಾಗಿ ಒಂದಾಗ್ತಿದ್ದಾರೆ. ನೇಪಾಳದಲ್ಲಿನ ಹಿಂದೂಗಳೆಲ್ಲ ಒಂದಾದರೆ ನೇಪಾಳವನ್ನು ಹಿಂದೂ ರಾಷ್ಟ್ರವನ್ನಾಗಿಸೋದು ಕಷ್ಟದ ಕೆಲಸವೇನಲ್ಲ. ಅಂತೆಯೇ ಭಾರತದಲ್ಲಿನ ಹಿಂದೂಗಳು ಒಗ್ಗಟ್ಟಾದರೆ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿಸಬಹುದು. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.